ಗೈಸ್ ನಮ್ಮ ಯಜಮಾನ್ರಿಗೆ ಕಮೆಂಟ್ ಬಂದಿದೆ ವಾಚಿಂಗ್ ಫ್ರಮ್ ಕುವೈತ್ ಅಂತೆ. ಕುವೈತಿಂದ ನೋಡ್ತಾರೆ ನಂದ ಇಲ್ಲ ಚಿಕನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ರೆ ಬಂದು ನಮ್ಮ ಮನೇಲಿ ಕೂಡ ಆಡೋರು. ಇವಾಗ ನಾನು ಯೂಸ್ ಮಾಡ್ತಾ ಇರೋದು ತೊಗೋತೀನಿ. ಸೊ ಇದ್ರದ್ದು ಪ್ರಾಬ್ಲಮ್ ಏನು ಅಂತ ಅಂದರೆ ಒಳ್ಳೆ ಯಾರೋ ಹೊಡೆದು ಬಿಟ್ಟಿದ್ದಾರೆ ಚೆನ್ನಾಗಿ ಮಖಕ್ಕೆ ಅನ್ನೋ ಥರ ಅನ್ನಿಸ್ತಿದೆ ಗೈಸ್. ಎಷ್ಟು ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಈಗ ಆಲ್ರೆಡಿ ಟೈಮ್ 12:30 ಆಗಿದೆ. ಬೆಳಗ್ಗೆ ಎದ್ದು ಮನೇದು ಏನೇನಿದೆ ಕೆಲಸ ಮಾಡಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಸಣ್ಣ ಕ್ಲಿಪ್ಪಿಂಗ್ಸ್ ಹಾಕೋಣ ಅಂತ ಹೇಳಿಬಿಟ್ಟು, ಬಟ್ ಇವಾಗ ನಾರ್ಮಲಾಗೆ ಮಾತಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಯಜಮಾನ್ರು ಇವಾಗ ತಾನೇ ಬಂದಿದ್ದಾರೆ, ಸೊಪ್ಪು ತೊಗೊಂಬಂದಿದ್ದಾರೆ. ನಮ್ಮ ಭವಿಷ್ಯ ಬೆಳಗ್ಗೆ ಎದ್ದಿದ್ದವಳು ಸ್ನಾನ ಮಾಡಿಕೊಂಡು ಟಿಫನ್ ತಿಂದು ತಿರ್ಗಾ ಮಲ್ಕೊಂಬಿಟ್ಲು ಗೈಸ್, ಅಷ್ಟೇ. ಆ್ಯಂಡ್ ಇವಾಗ ಆಲ್ರೆಡಿ ಅಡುಗೆಗೆ ಇಡಬೇಕು, ಬಿಕಾಸ್ 12:30 ಆಗಿದೆ. ಅಡುಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಚಿಕನ್ ಸಂಡೇ ಬಿರಿಯಾನಿ ಮಾಡಿದ್ನಲ್ಲ, ಸೊ ಇನ್ನು ಮಿಕ್ಕಿದ್ದು ಚಿಕನ್ನ ಫ್ರೀಝರಲ್ಲಿ ಎತ್ತಿಟ್ಬಿಟ್ಟಿದ್ದೆ. ಸೊ ಸಾಂಬಾರು ಇವಾಗ ಸದ್ಯಕ್ಕೆ ನಮ್ಮ ಯಜಮಾನ್ರಿಗೆ ಟಿಫನ್ ಕೊಡಬೇಕು. ಗೈಸ್, ನಮ್ಮ ಯಜಮಾನ್ರಿಗೆ ಕಮೆಂಟ್ ಬಂದಿದೆ ನೋಡಿ ಗಾಯ್ಸ್. ಇಲ್ಲಿ ಯಾರೋ ಒಬ್ಬರು ರಮೇಶ್ ರಾಮು ಜೆ ಅಂತ ಹಾಕಿದ್ದಾರೆ. ಲವ್ ಯು ಅಂಕಲ್, ಐ ಆಮ್ ಬಿಗ್ ಫ್ಯಾನ್ ಆಫ್ ಯು. ಬೇಸಿಕಲಿ ಐ ಆಮ್ ಫ್ರಮ್ ಬೆಂಗಳೂರು, ನೋ ವಾಚಿಂಗ್ ಫ್ರಮ್ ಕುವೈತ್ ಅಂತೆ. ಕುವೈತಿಂದ ನೋಡ್ತಾರೆ ನಂದ. ನಿಮ್ಮ ಕಂಡ್ರೆ ಇಷ್ಟ ಅಂತೆ ಅವ್ರಿಗೆ. ಥ್ಯಾಂಕ್ ಯು. ಕನ್ವೆ ಮಾಡಿದ್ದೀನಿ ಕಮೆಂಟ್ ಹಾಕಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಚಿಕನ್ ಸಾಂಬಾರು ರೆಡಿ ಆಗಿದೆ. ಚಿಕನ್ ಸಾಂಬಾರಲ್ಲ, ಕೋಳಿ ಸಾರು. ಎತ್ತು ಸರ್ ಗೈಸ್, ನಮ್ಮ ಭವಿಷ್ಯ ಇಲ್ವಾ? ನಮ್ಮ ಭವಿಷ್ಯ ಇಲ್ವಾ? ಚಿಕ್ಕ ವಯಸ್ಸಿನಲ್ಲಿ ಪಕ್ಕದ ಮನೆಯವರು ನಿಮ್ಮ ಮನೇಲಿ ಏನು ಅಂತ ಕೇಳಿದ್ರೆ ಇವಳು ಪಾಪ ಸುಮ್ಮನಿರೋಳು, ತುಂಬ ಚಿಕ್ಕವಳು. ಅವಾಗ ಕೋಳಿ ಸಾರು ಮಾಡಿಸ್ಕೊಡ್ತೀನಿ, ಇಲ್ಲ ಚಿಕನ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ರೆ ಬಂದು ನಮ್ಮ ಮನೇಲಿ ಕೂಡ ಆಡೋರು. ಒಂದ್ಸರಿ ಮಧ್ಯರಾತ್ರಿ ಕೇಳ್ಬಿಟ್ಟಿದ್ದೆ 10 ಗಂಟೆಲಿ. ಅಷ್ಟೊಂದೆಲ್ಲ ಆಗಲ್ಲ ತಿನ್ನೋಕ್ಕೆ, ಆಯ್ತು ಇರಲಿಲ್ಲ. ಆಮೇಲೆ ಬಿಡಬಾರ್ದು ಆಯಿತಾ? ಏನಿಗೆ ಬಿಡಲಿ? ಆಮೇಲೆ ಜಾಸ್ತಿ ಆಯಿತು ಅವರಿಗೆ ಬಿಟ್ಟೆ ಅಂತ ಎಲ್ಲ ಹೇಳ್ಬಾರ್ದು. ಏನೋ ನಾನೇನು ಮಾಡ್ತಾಯಿದ್ದೆ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಪಕ್ಕದ ಮನೆಯವ್ರು ಏನಾದ್ರು ಕೇಳಿದ್ರೆ ಏನು ಸಾಂಬಾರು ಅಂದರೆ ಕೋಳಿ ಸಾಂಬಾರು ಅಂತಲೇ ಹೇಳ್ತಾ ಇದ್ದೆ. ಏನು ಸಾಂಬಾರು ಮಾಡಿದ್ರು ಕೋಳಿ ಸಾಂಬಾರು. ಯಾವ ಪೀಸ್ ಹಾಕ್ತೀವಿ ಅಮ್ಮ? ಖಾರ ಇದೆ ಸಾಂಬಾರು, ಹುಷಾರು. ಅರ್ಜೆಂಟ್ ರಾಣಿ ನಮ್ಮ ಭವಿಷ್ಯ. ಗೈಸ್, ಊಟ ಮಾಡಿ ಆಮೇಲೆ ಸಿಗ್ತೀವಿ. ಒಂದು ಚಾಕ್ಲೇಟ್ ಇದೆ ಭವಿಷ್ಯ. ಥ್ಯಾಂಕ್ ಯು ಅಲ್ಲ ಪಪ್ಪು. ಕೊಡು, ನಾನೇ ಮಾಡ್ತೀನಿ. ಹಾಗಾಗಿ ಪಪ್ಪು ಅಂದಿದ ತಕ್ಷಣ ಖಾರ ಹಾಕ್ತಾಯಿದ್ವಿ ನಾವು. ಗೈಸ್, ಇವಾಗ ಪಾರ್ಕಿಗೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ಸೊ ನಾನು ಇವತ್ತು ಏನು ಅಡುಗೆನೂ ಮಾಡಲಿಲ್ಲ, ಏನು ಅಂಥದ್ದು ಸ್ಪೆಷಲ್ ಇರಲಿಲ್ಲ. ಬಿಕಾಸ್
ಎಲ್ಲ ಅಡುಗೆ ಸಿಂಪಲ್ಲಾಗಿ ಆಲ್ರೆಡಿ ತೋರಿಸಿರೋ ಅಂಥ ಅಡುಗೆನೇ. ಅದಕ್ಕೋಸ್ಕರ ಇವತ್ತು ಅಂದ್ಕೊಂಡೆ ನಾನು ಚೀಕ್ ಬ್ಲಷ್ ಯೂಸ್ ಮಾಡ್ತೀನಲ್ಲ, ಅದರಲ್ಲಿ ಇವಾಗ ನಾನು ಯೂಸ್ ಮಾಡ್ತಾ ಇರೋದು ನಾರ್ಮಲಾಗಿ ಡೈಲಿ ಬೇಸಿಸ್ನಲ್ಲಿ ಝೂಡಿಯೋದು ಚೀಕ್ ಬ್ಲಷು. ಇದು ಬಂದುಬಿಟ್ಟು ಕ್ರೀಮ್ ಟೆಕ್ಸ್ಚರ್, ಆಯ್ಲಿ ಟೆಕ್ಸ್ಚರ್ ಇರುತ್ತೆ. ಆ್ಯಂಡ್ ನಮ್ಮ ಭವಿಷ್ಯ ಇದು ಮಾಸ್ದು ಪೌಡರ್ ತೊಗೊಂಡಿದ್ದಾಳೆ, ಚೀಕ್ ಬ್ಲಷ್ದು ಪೌಡರು. ಸೊ ನಾನು ಅಂದ್ಕೊಂಡೆ ಇವೆರಡರಲ್ಲಿ ಯಾವ್ದು ಬೆಟರ್ ಇರುತ್ತೆ ಅಂತ ನೋಡೋಣ ಅಂತ. ಈ ಕಡೆ ನಂದು ನಾರ್ಮಲ್ ಹಚ್ಕೋತಾ ಇದ್ದೀನಿ. ಇದು ನನ್ನ ಕೈನಲ್ಲೇ ಸ್ಪ್ರೆಡ್ ಮಾಡ್ಕೊಳ್ಳೋದು, ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಬ್ರಷ್ ಎಲ್ಲ ಉಪಯೋಗಿಸ್ಕೊಂಡು. ಸೊ ಹಿಂಗೆ ಕಾಣುತ್ತೆ. ಇಲ್ಲೊಂಚೂರು ಮೂಗ್ ಮೇಲೆ ಒಂಚೂರು ಹಚ್ಕೋತೀನಿ. ನಮ್ಮ ಭವಿಷ್ಯಂದು ಮಾಸ್ ಜಾಸ್ತಿ ಉಪಯೋಗಿಸಲ್ಲ ನಾನು. ಎಲ್ಲರೂ ಹೋಗಬೇಕು ಅಂದರೆ ಮಾತ್ರ ಸ್ಪೆಷಲ್ ಒಕೇಶನ್ಗೆ ಒಂಚೂರು ತೊಗೋತೀನಿ. ಸೊ ಇವಾಗ ಹಚ್ಕೊಳ್ಳೋದಕ್ಕೆ ತೊಗೋತಾ ಇದ್ದೀನಿ. ಅವಳಿಗೆ ಗೊತ್ತಿಲ್ಲ, ನಾಳೆ ಬ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ 1 ಸ್ವೈಪ್ ಅಥವಾ 2 ಸ್ವೈಪ್ ತೊಗೊಂಡು ಹೀಗೆ ಹಚ್ಕೊಳ್ಳೋದು. ಎಷ್ಟೊಂದು ಪಿಂಕ್ ಬಂತು. ದಿಸ್ ಈಸ್ ಆಲ್ಸೋ ಗುಡ್, ಬಟ್ ನನಗೆ ನಾರ್ಮಲಾಗೆ ಇದೇ ಇಷ್ಟ ಗೈಸ್. ಏನಕ್ಕೆ ಅಂತ ಅಂದರೆ ಜಾಸ್ತಿ ಆಗೋಯ್ತು, ಹೇಳ್ತೀನಿ ಏನಕ್ಕೆ ಅಂತ ಅಂದರೆ ಇದು ನಂದು ಆಲ್ಮೋಸ್ಟ್ ಆಯ್ಲಿ ಸ್ಕಿನ್ ಥರ ಇರುತ್ತೆ. ಡ್ರೈ ಸ್ಕಿನ್ ನಂದು ಕ್ರೀಮೆಲ್ಲ ಹಚ್ಕೊಂಡು ನಾನು ಆಯ್ಲಿ ಮಾಡ್ಕೋತೀನಿ. ಸೊ ದಟ್ ಸ್ಕಿನ್ನು ಆಯ್ಲಿ ಇದ್ದರೆ ಅದು ರಿಂಕಲ್ಸ್ ಬರಲ್ಲ ಗೈಸ್. ನನ್ನ ಸ್ಕಿನ್ನ ಆದಷ್ಟು ನಾನು ಆಯ್ಲಿ ಥಿಂಗ್ಸ್ನಲ್ಲಿ ಪ್ಯಾಂಪರ್ ಮಾಡೋದು, ಅಂದರೆ ಹಚ್ಕೊಳ್ಳೋದು. ಆಯ್ಲಿ ಇದು ಕ್ರೀಮ್ ಹಾಕ್ಬೋದು ಅಥವಾ ಆಯಿಲೇ ಆಗ್ಬೋದು, ಏನಿದ್ರೂ ಹಾಗೆ. ಸೊ ನನಗೆ ನಂದು ನಾರ್ಮಲ್ ಈ ಕ್ರೀಮ್ ಬೇಸ್ ಚೀಕ್ ಬ್ಲಷ್ ಇದೆಯಲ್ಲ ಅದೇನೇ ನನಗಿಷ್ಟ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಕ್ರೀಮ್ ಬೇಸ್ಡ್ ಚೀಕ್ ಬ್ಲಷ್ ಯಾವ್ದ್ಯಾವುದೋ ಯಾವ ಕಂಪ್ನಿದು ಅಂತ ನನಗೆ ಗೊತ್ತಿಲ್ಲ, ಬೇರೆ ಬೇರೆ ಕಂಪ್ನಿದು. ಬಟ್ ನಾನು ಝೂಡಿಯೋನಲ್ಲಿ ತೊಗೊಂಡಿರೋದು. ಲಾಸ್ಟ್ ಇಯರೂ ಇದೇ ಉಪಯೋಗಿಸಿದ್ದು, 1 ಡಬ್ಬಿ ಫುಲ್ಲು ಉಪಯೋಗಿಸಿ. ಇದು 2ನೇದು ಬಾಕ್ಸು. ನನಗೆ ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ ಆಗಿಲ್ಲ ಗೈಸ್ ಇದರಿಂದ. ಸೊ ಆರಾಮಾಗೆ ನಾನು ಏನೋ ಆಗೋಗ್ಬಿಡುತ್ತೆ, ಅಲರ್ಜಿ ಆಗುತ್ತೆ ಅಂತ ಹೇಳಿಬಿಟ್ಟು ಏನೂ ಅಂದ್ಕೊಳ್ದಿರ ಹಚ್ಕೋಬೋದು ಇದನ್ನು. ಸ್ಕಿನ್ ಫ್ರೆಂಡ್ಲಿ ಇದು ನನಗೆ ಗೊತ್ತಿಲ್ಲ. ಕಂಟಿನ್ಯೂಸ್ ಆಗಿ 1 ತಿಂಗಳು ಹಚ್ಕೊಂಡ್ರೆ ಸ್ಕಿನ್ದು ಎಫೆಕ್ಟು ಏನಾಗಿದೆ ಅಂತ ಗೊತ್ತಾಗುತ್ತೆ. ಹಾಗೆ ನಮ್ಮ ಭವಿಷ್ಯನೂ ಬಾಯಿ ಬಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ, ಹೊಸದು ಕೊಡಿಸು ನನಗೆ ಅಂತ. ಅದಕ್ಕೆ ನಾನು ಇದು ಹಚ್ಕೊಳ್ಳೋದಿಲ್ಲ ಗೈಸ್. ಬಟ್ ಇದು ಸ್ಕಿನ್ ಫ್ರೆಂಡ್ಲಿ ಇದೆ. ಐ ಗೆಸ್ ದಿಸ್ ಈಸ್ ಬೆಟರ್ ಫಾರ್ ಮೀ. ನೀವು ಯಾವುದು ಉಪಯೋಗಿಸ್ತೀರಾ, ಯಾವುದು ನಿಮಗೆ ಬೆಟರ್ ಅನಿಸುತ್ತೆ ಹೇಳಿ. ಇದು ಉಪಯೋಗಿಸ್ತಾರಲ್ಲ ಗೈಸ್, ಈ ಥರದ್ದು, ವಾಟ್ ಈಸ್ ದಿಸ್ ಕಾಲ್ಡ್, ಇದ್ರದ್ದು ಪ್ರಾಬ್ಲಮ್ ಏನು ಅಂತ ಅಂದರೆ ಮಾರ್ಕ್ ಉಳ್ದು ಬಿಡುತ್ತೆ. ಹಿಂಗೆ ಅವತ್ತು ತೋರಿಸೋದಲ್ಲ, 1 ಡಾಟ್ ಇಲ್ಲಿ ಇಟ್ಬಿಟ್ಟು ಒಂದು 3 ಸೆಕೆಂಡ್ಸ್ ಬಿಟ್ಟು ಅಥವಾ 4 ಸೆಕೆಂಡ್ಸ್ ಬಿಟ್ಬಿಟ್ಟು ಹಿಂಗೆ ರಬ್ ಮಾಡಿಕೊಂಡ್ರೆ ಅಲ್ಲಿ ಡಾಟ್ ಎಲ್ಲಿ ಇರ್ತೀವೋ ಅಲ್ಲೊಂದು ಸ್ವಲ್ಪ ಜಾಸ್ತಿ ಕಲರ್ ಅಬ್ಸರ್ವ್ ಆಗಿರುತ್ತೆ. ಸೊ ಐ ಡೋಂಟ್ ಥಿಂಕ್ ಸೊ ಇದು ಅಷ್ಟೊಂದು ಪ್ರಿಫರ್ ಮಾಡ್ತೀನಿ ಚೀಕ್ಸ್ಗೆ ಅಂತ. ಬಟ್ ತುಟಿಗೆ ಇದನ್ನು ಪ್ರಿಫರ್ ಮಾಡ್ಬೋದು. ಬಿಕಾಸ್ ಹೌಎವರ್ ನಾವು ಇದನ್ನು ಸ್ಟೇನ್ ಆಗಲಿ ಅಂತಲೇ ಹಚ್ಕೊಳ್ಳೋದಲ್ವ. ಸೊ ತುಟಿಗೆ ಓಕೆ, ಬಟ್ ಚೀಕ್ಸ್ಗೆಲ್ಲ ಅದು ಒಳ್ಳೆ ಮಾರ್ಕ್ ಆದಂಗೆ ಆಗೋಗ್ಬಿಡುತ್ತೆ ಗೈಸ್. ಹೋಗೋದೇ ಇಲ್ಲ, ಅಂದರೆ ಹೋಗುತ್ತೆ ಸ್ವಲ್ಪ ವಾಶ್ ಮಾಡ್ಕೊಂಡಾಗ, ಬಟ್ ಹಂಗೆ ಬಿಟ್ಬಿಟ್ಟು ರಬ್ ಮಾಡೋ ಅಷ್ಟರಲ್ಲಿ ಅದೊಂದು ಮಾರ್ಕ್ ಉಳಿದ್ಬಿಡುತ್ತೆ. ಸೊ ಐ ಡೋಂಟ್ ಪ್ರಿಫರ್ ದಿಸ್. ಬಟ್ ಇವತ್ತು ತುಟಿಗೆ ಹಚ್ಕೊಂಡು ಹೋಗ್ತೀನಿ, ಚೂರು ನಾನು ಲಿಪ್ಪಿಗೆ ಹಚ್ಕೋತೀನಿ ಇವತ್ತು. ಓಕೆ, ಜಾಸ್ತಿ ಪಿಂಕ್ ಆಗೋಗ್ಬಿಟ್ಟಿದೆ, ಸ್ವಲ್ಪ ಒರೆಸ್ಕೊಂಡು ಹೋಗ್ತೀನಿ. ಒಳ್ಳೆ ಯಾರೋ ಹೊಡೆದು ಬಿಟ್ಟಿದ್ದಾರೆ ಚೆನ್ನಾಗಿ ಮಖಕ್ಕೆ ಅನ್ನೋ ಥರ ಅನ್ನಿಸ್ತಿದೆ ಗೈಸ್. ಎಷ್ಟೊಂದು ಪಿಂಕ್ ಆಗೋಗ್ಬಿಟ್ಟಿದೆ. ಇದನ್ನೊಂದು ಸ್ವಲ್ಪ ಒರೆಸ್ಕೊಂಡು ಈಗ ನಾನು ಪಾರ್ಕಿಗೆ ಹೋಗ್ತೀನಿ ಗೈಸ್, ವಾಕ್ ಮಾಡೋದಕ್ಕೆ. ಓಕೆ, ಹೋಗೋಣ ಬನ್ನಿ. ಭವಿಷ್ಯ ಬಾಗ್ಲಾಕಮ್ಮ. ಹಾಂ ಸರಿ.
ಈಗ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಗಾಯ್ಸ್. ಭವಿಷ್ಯನ ಮನೆ ಒಳಗಡೆ ಕೂಡ ಹಾಕ್ಬಿಟ್ಟು ಹೋಗೋಣ. ಮಳೆ ಬರೋಂಗಿದೆಯಾ? ಇಲ್ಲ. ಹೋಗಿ ವಾಕ್ ಮಾಡ್ತಾ ಇರ್ತೀನಿ. ಅದಾದಾದ್ಮೇಲೆ ನಮ್ಮ ಯಜಮಾನ್ರು ಜಾಯಿನ್ ಆಗ್ತಾರೆ. ಗೈಸ್ ವಾಕ್ ಮುಗೀತು. ನಮ್ಮ ಯಜಮಾನ್ರು ಬಂದಿದ್ದಾರೆ ಆಲ್ರೆಡಿ. ಏನು ನನ್ನ ಕೈಗೆ ಕೊಡಲೇ ಇಲ್ಲ ನೀವು? ಹೌದಾ? ನಂತಿನ ನಿಂದ ಯಾವ ಮೈದಲ್ಲಿ ಕೊಟ್ರಿ? ಮತ್ತೆ ಹೋಗಿದ್ದೀನಿ. ಇನ್ನೊಂದು ಪಾರ್ಕಿಗೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇರೋದು. ಬಿಕಾಸ್ ಈ ಪಾರ್ಕ್ 9 ಗಂಟೆ ಆಗ್ತಿದ್ದಂಗೆ ಮುಚ್ಚಿಬಿಡ್ತಾರೆ ಗೈಸ್. ಅದಕ್ಕೆ ಅಲ್ಲಿ ಇನ್ನೊಂದು ಪಾರ್ಕ್ ಇದೆ, ಅದೇನಾದ್ರು ಜಾಸ್ತಿ ಇವತ್ತು ತೆಗ್ದಿರ್ತಾರ ಅಂತ ನೋಡಿಕೊಂಡು ಆಮೇಲೆ ಮನೆಗೆ ಹೋಗೋದು ಗೈಸ್. ಇವತ್ತು ಕಾಫಿನೇ ಕುಡಿತಾ ಇಲ್ಲ ನಾನು. ಒಂದಿನ ಕುಡಿದೇ ಹೋದರೆ ಏನಾಗುತ್ತೆ ಅಂತ ನೋಡೋಣ ಅಂತ. ಕಾಫಿ ಕಟ್ಟೆ ಹೋಯ್ತು. ಗೈಸ್ ಇನ್ನೊಂದು ಪಾರ್ಕಿಗೆ ಬಂದಿದ್ದೀವಿ. ನಮ್ಮ ಯಜಮಾನ್ರು ಆಲ್ರೆಡಿ ವಾಕ್ ಮಾಡೋದಕ್ಕೆ ಹೋದರು. ಇನ್ನೊಂದು ಸ್ವಲ್ಪ ಹೊತ್ತು ವಾಕ್ ಮಾಡೋಣ, ನೋಡೋಣ ಇಲ್ಲಿದು ಎಷ್ಟು ಗಂಟೆಗೆ ಲೈಟ್ ಆಫ್ ಮಾಡ್ತಾರೆ ಅಂತ. ಆ ಪಾರ್ಕಲ್ಲಿ 9 ಗಂಟೆಗೇನೆ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಗೇಟು ಮುಚ್ಚಿಬಿಡ್ತಾರೆ ಗೈಸ್. ಸೊ ನಮಗೆ ಒಂದು ಸ್ವಲ್ಪ ಲಾಂಗ್ ಟೈಮ್ ಇರೋ ಅಂಥದ್ದನ್ನು ಹುಡುಕೋಬೇಕು, ಅಂದರೆ ಪಾರ್ಕ್ ಓಪನ್ ಇರೋ ಅಂಥದ್ದು ಹುಡುಕೋಬೇಕು. ಬಿಕಾಸ್ ನಾನು ಸಪ್ರೇಟ್ ಗಾಡಿನಲ್ಲಿ ಬಂದು ಅವ್ರು ಸಪ್ರೇಟ್ ಗಾಡಿನಲ್ಲಿ ಬಂದು ಎಲ್ಲ ತುಂಬ ಅನ್ನೆಸೆಸರಿ ಅನಿಸುತ್ತೆ ಸಪ್ರೇಟ್ ಗಾಡಿನಲ್ಲಿ ಬರೋದು. ಆದರೆ ಅವ್ರ ಜೊತೆನೇ ನಾನು ಬಂದರೆ ಒಟ್ಟಿಗೆ ಇಬ್ಬರೂ ವಾಕ್ ಮಾಡಿಬಿಟ್ಟು ಹೋಗ್ಬೋದು ಅಂತ ಅಷ್ಟೆ. ಮನೆಗೆ ಬಂದ್ವಿ. ಅಂದರೆ ಪಾರ್ಕು ಅದೂ ಸರಿ ಹೋಗಲಿಲ್ಲ, ಯಾಕೆಂದರೆ ಅವ್ರದ್ದು ಟೈಮು ಅಬ್ನಾರ್ಮಲ್ ಆಗಿ ಕ್ಲೋಸ್ ಆಗುತ್ತಂತೆ. ಏನು ಮಾಡ್ತಾ ಇದ್ದೆ ಮತ್ತೆ ಇಷ್ಟೊತ್ತಂತ? ಇನ್ನೊಂದು ಪಾರ್ಕಿಗೆ ಹೋಗ್ಬಿಟ್ಟು ಅಲ್ಲಿ ಎಷ್ಟೊತ್ತು ಆಫ್ ಮಾಡೋದಕ್ಕೆ ಎಷ್ಟೊತ್ತು ತಗೋತಾರೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ವಾಕ್ ಮಾಡಿದ್ವಿ, ಅದಾದಮೇಲೆ ಇನ್ನೊಂದು ಪಾರ್ಕ್ ಹೋದೆ. ಇಂದ್ರಪ್ರಸ್ಥ ಆಪೋಸಿಟ್ ಇದೆಯಲ್ಲ ಆ ಪಾರ್ಕಿಗೆ ಹೋಗಿದ್ವಿ. ಅದು ನೋಡಿದ್ರೆ ಅಬ್ನಾರ್ಮಲ್ ಅಂತೆ. ಅದಕ್ಕೆ ಇನ್ನೂ ಗೊತ್ತಿಲ್ಲ ಯಾವ ಪಾರ್ಕಿಗೆ ಹೋಗೋದು, ಅಥವಾ ಗ್ರೌಂಡ್ ಇದೆ ಒಂದು ಅಲ್ಲಿ ಹೋಗ್ಬಿಡೋದು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಸೊ ನಾನು ಇವತ್ತಿನ ಬ್ಲಾಗ್ನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಗೈಸ್. ಐ ನೋ ನಾಟ್ ಮಚ್ ಇನ್ ದ ಬ್ಲಾಗ್, ಬಟ್ ಇಟ್ ವಾಸ್ ಎ ನಾರ್ಮಲ್ ಗುಡ್ ಡೇ ಫಾರ್ ಮೀ. ಅಷ್ಟೇ ಗೈಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ಗೈಸ್. ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಬೇಕಾಗಿಲ್ಲ, ಆಗೋರು ಹಾಗೆ ಆಗ್ತಾರೆ. ಬಟ್ ಸ್ಟಿಲ್ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ. ಆ್ಯಂಡ್ ಯಾರ್ಯಾರು ಕಮೆಂಟ್ಸ್ ಆಗ್ತಾಯಿದ್ದೀರಾ, ಲೈಕ್ ಮಾಡ್ತಾಯಿದ್ದೀರಾ ಮತ್ತು ವೀಡಿಯೋಸ್ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕಮೆಂಟ್ಸ್ ಹಾಕ್ತಾರೆ ಸ್ವಲ್ಪ ಜನ, ಸೋ ಸ್ವೀಟ್ ಆಫ್ ದೆಮ್. ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ಸ್ ಹಾಕಿದಾಗ ನಮಗೆ ಖುಷಿ ಆಗುತ್ತೆ, ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ನಮಗೆ ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್, ಬಾಯ್ ಬಾಯ್.